ಪಾಕಿಸ್ತಾನ ಜಿಂದಾಬಾದ್ ನೋಡಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತೀರಾ? ನಾನು ಇನ್ನೊಬ್ರು ಮಾತಾಡ್ಬೇಕಾದ್ರೆ ಮಾತಾಡ್ಲಿಲ್ಲ, ನಾನು ಮಾತಾಡ್ಬೇಕಾದ್ರೂ ಸಹ ಅವ್ರು ಏನೇ ಮಾತಾಡಿದ್ರು ಸಹ ನಾನು ಸೈಲೆಂಟ್ ಬಂದೆ. ಒಂದ್ ನಿಮಿಷ ಲಕ್ಷ್ಮಿ ಅವರೇ, ನಾನು ಬಂದೆ. ನಾನು ಮಾತಾಡ್ಬೇಕಾದ್ರೆ ದಯವಿಟ್ಟು ಸಹ ಯಾರು ಇಂಟರ್ಪ್ರಿಟ್ ಮಾಡದೇ ಮಧ್ಯದಲ್ಲಿ ಮಾತಾಡದಿದ್ರೆ ನಂಗೆ ಅದು ಡಿಬೇಟಿಂಗ್ ನ ಕಾನ್ಸೆಪ್ಟ್. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎರಡನೇ ಸತಿ ಹೇಳ್ತಾ ಇದ್ದೀನಿ. ಅತ್ಯಂತ ಪ್ರಮುಖವಾದ ವಿಚಾರ ಅಲ್ಲಿ ಎಲ್ಲದಕ್ಕಿಂತ ಹೋಗಿನ ಮುಂಚೆ ವಾಟ್ ಡಸ್ ದ ಹೌಸ್ ಸೇ? ವಾಟ್ ಡಸ್ ದ ಹೌಸ್ ಸೇ? ಆರ್ಟಿಕಲ್ 194 ನಿಮಗೊಂದು ಪ್ರಶ್ನೆ, ಯು ಕ್ಯಾನಾಟ್ ಎಸ್ಕೇಪ್ ಸರ್. ಬಂದೆ ಅಕಸ್ಮಾತ್ ಆ ಶಬ್ದನ ಸಿಟಿರವಿ ಉಪಯೋಗಿಸಿದ್ದೆ ಹೌದಾದ್ರೆ ಸರಿನಾ? ಅದು ಮಹಿಳೆಗೆ ಇಷ್ಟು ಅಗೌರವಪೂರ್ವಕವಾಗಿ ನಡ್ಕೊಳ್ಳೋದು ಸರಿನಾ? ನಾನು ಬಂದೆ, ಒಂದ್ ನಿಮಿಷ ಅದಕ್ಕೆ ಬಂದೆ. ಅದಕ್ಕೆ ಬರಕ್ಕಿಂತ ಮುಂಚೆ ಆರ್ಟಿಕಲ್ 194 ಪ್ರಕಾರ ಯಾವ್ಯಾವುದ್ರಲ್ಲಿ ನಾನು ಅದನ್ನೇ ಹೇಳಿ ಕೊಟ್ಟಿದ್ದೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಫ್ರಮ್ ಅರೆಸ್ಟ್, ಎಕ್ಸಂಪ್ಷನ್ಸ್ ಫ್ರಮ್ ಸೀರಿಯಸ್ ಜುರರ್ಸ್, ಎಕ್ಸಂಪ್ಷನ್ಸ್ ಫ್ರಮ್ ದ ಎನಿ ಕೈಂಡ್ ಆಫ್ ಎ ವಿಟ್ನೆಸಸ್. ಒಂದ್ ನಿಮಿಷ ತಾಳಿ ನೋಡಿ, ಒಂದ್ ನಿಮಿಷ. ಈ ಪದ ಉಪಯೋಗಿಸಿದ್ರು ಸಹ ಇತ್ಯರ್ಥ ಮಾಡ್ಬೇಕಾಗಿರೋದು ಸ್ಪೀಕರ್ ಅವರು, ಚೇರ್ಮನ್ ಅಂದ್ರೆ ಹೊರಟ್ಟಿವರು ಕರೆದು ಕಾಂಗ್ರೆಸ್ ಲೀಡರ್ಸ್ ನ ಮತ್ತು ಬಿಜೆಪಿಯ ಎಲ್ಲಾ ಲೀಡರ್ಸ್ ಕರೆದು ಮಾತಾಡಿದ್ರು, ಇನ್ಕ್ಲೂಡಿಂಗ್ ಅಪೋಸಿಷನ್ ಲೀಡರ್ಸ್ ಮತ್ತು ಅಲ್ಲಿನ ಹೌಸ್ ಲೀಡರ್ ನ ಕರೆದು ಮಾತಾಡಿದ್ರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು, ಹಾಗೆ ಸಿಟಿ ರವಿ ಅವರು ಇದ್ರು, ನಮ್ಮ ಒಂದಷ್ಟು ಜನ ಶಾಸಕರು ಇದ್ರು. ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಇಲ್ಲಪ್ಪ ಇದು ರೆಕಾರ್ಡ್ ಆಗಿಲ್ಲ, ರೆಕಾರ್ಡ್ ಇಂದ ನಾವು ಇದೆಲ್ಲನೂ ಸಹ ಇದನ್ನ ದೊಡ್ಡ ವಿಚಾರ ಅಲ್ಲ, ನೀವು ಮಾತಾಡ್ಕೊಳ್ಳಿ. ಅಕಸ್ಮಾತ್ ಆತರ ಹೇಳಿದ್ರೆ ಅವ್ರ ಹತ್ರ ಕ್ಷಮಾಪಣೆ ಕೆಲಸ, ನೀವು ನಿಮ್ಮ ಹತ್ರ ಹೇಳಿದ್ರೆ ಇದನ್ನ ನಮಗೆ ನಮ್ಮ ಶಾಸಕರು ಪರಿಷತ್ನ ಸದಸ್ಯರು ಹೇಳಿರತಕ್ಕಂಥ ಮಾತು ಒಂದು ವಿಚಾರ. ಎರಡನೇ ವಿಚಾರ, ಅಕಸ್ಮಾತ್ ಹೇಳಿದ್ದಾರೆ ಅಂತಂದ್ರು ಸಹ ಇಲ್ಲಿ ನೋಡಿ, ಇನ್ನೊಂದು ಹೇಳ್ತೀನಿ, ರಾಂಗ್ ಮೆಸೇಜ್ ಕೊಡೋದು ಬೇಡ. ಯಾವುದು ಪ್ರೈವೇಟ್ ಕ್ಯಾಮ್ರಾಸ್ ಅಂತಂದ್ರೆ ತಮ್ಮ ಟಿವಿ ಮಾಧ್ಯಮದ ಕ್ಯಾಮ್ರಾಸ್ ಯಾವುದು ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇರ್ತಕ್ಕಂಥದ್ದು ಒಂದ್ ನಿಮಿಷ, ನಾನು ಮಾತಾಡಲಿಲ್ಲ. ಇಲ್ಲ, ನೀವು ಮಾತಾಡ್ಕೊಳ್ಳಿ, ನೀವು ಮಾತಾಡ್ಕೊಳ್ಳಿ, ನೀವು ಮಾತಾಡಲಿಲ್ಲ. ಮಾತಾಡಕ್ ಬಿಡ್ರಿ, ಪರಿಷತ್ ಸದಸ್ಯರು ವೆರಿ ಸಿಂಪಲ್. ಪ್ರೈವೇಟ್ ಕ್ಯಾಮ್ರಾಸ್ ಅಂದ್ರೆ ತಮ್ಮ ಟಿವಿ ಚಾನೆಲ್ಗಳ ಕ್ಯಾಮ್ರಾಸ್ ಪರಿಷತ್ನಲ್ಲಿ ಇರೋದಿಲ್ಲ. ಯಾರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂತ ಸಂದರ್ಭದಲ್ಲಿ ಎಕ್ಸೆಪ್ಟ್ ಮುಖ್ಯಮಂತ್ರಿಗಳು ಮಿಕ್ದವ್ರು ಎಲ್ಲರೂ ಇನ್ಕ್ಲೂಡಿಂಗ್ ಗೃಹ ಸಚಿವರು ಬಂದು ಹೇಳ್ತಾರೆ. ಇದೇ ಚಾನೆಲ್ ಅಲ್ಲೇ ಕುತ್ಕೊಂಡಿದ್ವಿ, ಜಯಪ್ರಕಾಶ್ ಶೆಟ್ಟಿ ಅವರು ಕೂತಿದ್ರು, ಸ್ಮಿತಾ ಅವರು ಕೂತಿದ್ರು, ನಾನು ಕೂತಿದ್ದೆ, ಇಲ್ಲಿ ಇನ್ನೂ ಬೇರೆ ಬೇರೆಯವರೆಲ್ಲ ಕೂತಿದ್ರು. ಅವತ್ತು ಹೇಳಿದ್ರು ಹೌದು ಪಾಕಿಸ್ತಾನ್ ಜಿಂದಾಬಾದ್ ಇರಬಹುದು ಅಂತ ಇಲ್ಲಿ ಒಪ್ಕೊಂಡ್ರು. ಅರ್ಧ ಗಂಟೆಗೆ ಬಂದು ಆಚೆಗೆ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲ ಸೇರಿಸಿ FSL ರಿಪೋರ್ಟ್ ಬರ್ಲಿ ಆಮೇಲೆ ನೋಡೋಣ ಅಂತಂದ್ರು. ಸಿಟಿ ರವಿ ಅವ್ರ ಕೇಸಲ್ಲಿ ನಿಮ್ಗೆ ಅಕಸ್ಮಾತ್ ಬದ್ಧತೆ ಇದ್ದಿದ್ರೆ ನೀವೇನ್ ಮಾಡ್ಬೇಕಾಗಿತ್ತು? ಬಸವರಾಜ್ ಹೊರಟ್ಟಿ ಅವರ ಹತ್ರ ಕಂಪ್ಲೇಂಟ್ ಕೊಟ್ಟ ಮೇಲೆ FSL ರಿಪೋರ್ಟ್ಗೆ ನೀವೇ ಕಳಿಸಿ ಅಂತ ಹೇಳಿ ಬಸವರಾಜ್ ಹೊರಟ್ಟಿ ಅವರಿಗೆ ಕೊಟ್ಟು, ತದನಂತರದಲ್ಲಿ ರಿಪೋರ್ಟ್ ಬಂದ ಮೇಲೆ ಅಕಸ್ಮಾತ್ ಅದಕ್ಕೆ ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಅದು ಕೈಗೊಳ್ಳಿ. ನಾವು ಅದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಸಿಟಿ ರವಿ ಅವರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಬೆಳಗ್ಗೆ, ಆ ರೀತಿಯ ಮಾಡಿದ್ರೆ ನಾವು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಬಿಜೆಪಿಯ ಕಂಪ್ಲೀಟ್ ಪಾರ್ಟಿ, ಅದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಾವ್ ಹೇಳೋದು ಏನಂದ್ರೆ, ಒಂದು ಫ್ರಸ್ಟ್ರೇಟೆಡ್ ಅನ್ನೋ ವರ್ಡ್ನ ನಾವು ಏನೋ ಅರ್ಥೈಸ್ಕೊಂಡು ಒಂದು ಪಾರ್ಟ್, ಎರಡನೇ ಪಾರ್ಟ್ ಬಂದು ಕಾಲಲ್ಲಿ ಒದ್ದು ಅವಮಾನಿಸ್ತಲ್ದೆ, ಜೊತೆಗೆ ಹೌಸಿನ ಪ್ರಿವಿಲೇಜ್ ಏನಿದೆ, ಅಲ್ಲಿನ ಚೇರ್ಮನ್ ಪ್ರಿವಿಲೇಜ್ ಏನಿದೆ ಅದನ್ನ ತಾವು ಮುಟುಕುಗೊಳಿಸ್ತಕ್ಕಂಥ ಕೆಲಸ ಮಾಡಿ ಪೊಲೀಸ್ ರಾಜ್ಯನ ತಾವು ಕರ್ನಾಟಕದಲ್ಲಿ ಲಾಗು ಮಾಡ್ಲಿಕ್ಕೆ ಹೊರಟಿದ್ದೀರಾ. ಎಮರ್ಜೆನ್ಸಿ ಪಾರ್ಟ್ 2 ನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಾಡ್ಲಿಕ್ಕೆ ಹೊರಟಿದೆ. ಇದಕ್ಕೆ ನಾವು ಖಂಡನೆ ಮಾಡ್ತಿದ್ದೀವಿ. ಇನ್ನೂ ಸಹ ಪೋಸ್ಟರ್ಸ್ ನ ತೆಗೆದುಕೊಂಡು ಹೋಗ್ತಕ್ಕಂತಹದ್ದು ಯಾರ್ದೇ ಆಗ್ಲಿ, ಇನ್ಕ್ಲೂಡಿಂಗ್ ಪರಮಾತ್ಮ ವಿಷ್ಣುದು ತೆಗೆದುಕೊಂಡು ಹೋಗೋದು ಅಥವಾ ಇನ್ಯಾರ್ದೇ ಆಗ್ಲಿ,
ತಪ್ಪು ಅನ್ನೋದು ಅಲ್ಲಿ ಕಾನೂನಲ್ಲಿ ಇರ್ತಕ್ಕಂಥ ವಿಚಾರ. ಆದ್ರೆ ನಾವು ಸಂತ ಅಂತ ನಂಬಿರ್ತಕ್ಕಂಥ ಬಾಬಾ ಸಾಹೇಬರ ಪೋಸ್ಟರ್ ತೆಗೆದುಕೊಂಡು ಹೋಗ್ತೀರಾ, ಆಮೇಲೆ ಇಲ್ಲ ಸಲ್ಲದ ಸ್ಲೋಗನ್ಗಳನ್ನ ಇಟ್ಕೊಂಡು ಹೋಗ್ತೀರಾ. ತಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾಡಿರ್ತಕ್ಕಂಥ ಅವಮಾನಗಳನ್ನ ನರೇಂದ್ರ ಮೋದಿ ಅವರು ಹೌಸಲ್ಲಿ ಹೇಳಿದ್ದಾರೆ, ಲೋಕಸಭೆಯಲ್ಲಿ. ಹಾಗೆ ಅನೇಕ ಜನ ರಾಜ್ಯಸಭಾ ಲೋಕಸಭೆದಲ್ಲೂ ಮಾತಾಡಿದ್ದಾರೆ. ತಮಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಘೋರ ಅಪರಾಧ ಆರ್ಟಿಕಲ್ ಅಮೆಂಡ್ಮೆಂಟ್ 39, ಅಮೆಂಡ್ಮೆಂಟ್ 42, ಅಮೆಂಡ್ಮೆಂಟ್ 43 ಭಾರತೀಯ ಕಾನೂನಿನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಮಾಡಿ ಎಲ್ಲಾ ಪವರ್ಸ್ ಕಟ್ ಮಾಡಿ ಪ್ರಜಾತಂತ್ರಾತ್ಮಕ ವ್ಯವಸ್ಥೆಗೆ ತಾವು ಧಕ್ಕೆ ತಂದಂತ ಕೆಲಸಗಳನ್ನ ತಾವು ಮರಿಬಹುದು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಜನಗಳಿಗೆ ಯಾವ ರೀತಿ ಮೆಸೇಜ್ ನ ಮುಟ್ಟಿಸಬೇಕು ಅದನ್ನ ಮುಟ್ಟಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ, ಮುಂದೆನೂ ಆಗ್ತೀವಿ. ಇನ್ನ ಬೈಟ್ಗಳು ಸಾಕಷ್ಟಿದೆ. ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು, ಯಾಕಂದ್ರೆ ಬೆಳಗಾವಿ ರಾಜಕಾರಣ ಇದು ನಾವು ಬೆಳಗಾವಿ ರಾಜಕಾರಣ ಅನ್ನೋದನ್ನ ಮರೆಯಂಗಿಲ್ಲ. ಬೆಳಗಾವಿಯಲ್ಲಿ ಹಲವು ಶಕ್ತಿ ಕೇಂದ್ರಗಳು ಆಲ್ರೆಡಿ ಒಂದು ಜಿದ್ದಿನ ಡಿ.ಕೆ. ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಕುಟುಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಕುಟುಂಬ, ಡಿ.ಕೆ. ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಬಿಜೆಪಿ, ಹೀಗೆ ಅನೇಕ ಬಗೆಯ ಈಕ್ವೇಷನ್ಗಳು ಆಲ್ರೆಡಿ ಬೆಳಗಾವಿನಲ್ಲಿ ಅಸ್ತಿತ್ವದಲ್ಲಿ ಇದಾವೆ. ಇದನ್ನ ನಾವು ಮರೆಯಕ್ಕಾಗಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಹೆಂಗ್ ರಿಯಾಕ್ಟ್ ಮಾಡಿದ್ರು ಇಡೀ ಘಟನೆಗೆ ನೋಡಿ. ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಅಂತ ಬಹಳಷ್ಟು ಘಟನೆಗಳನ್ನ ನಾವು ನೋಡಿದೀವಲ್ಲ. ಒಂದೊಂದು ದಿವಸ 2 ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ ಹೌದ್ರಿ ಅಂದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಈಗ ಒಟ್ಟಾರೆಯಾಗಿ ಅವ್ರನ್ನ 4 ಡಿಸ್ಟ್ರಿಕ್ಟ್ ನ ಸುತ್ತಾಕ್ಸಿದ್ರಲ್ಲ, ಯಾಕೆ ಅಂತ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ನಕ್ಸಲೈಸ್ ಥ್ರೆಟ್ ಇದೆ ಅವ್ರಿಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತಾರ? ಅವ್ರ ಮೇಲೆ ಅಟ್ಯಾಕ್ ಮಾಡಿಲಿ ಅಂತ ನಿಲ್ಲಿಸ್ತಾರ? ಅದನ್ನ ನಕ್ಸಲೈಟ್ ಮೇಲೆ ಹಾಕ್ಬಿಡೋಣ ಅಂತೇಳಿ ನಿಲ್ಲಿಸ್ತಾರ? ನಕ್ಸಲೈಸ್ ಥ್ರೆಟ್ ಇದೆ ಅವ್ರಿಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತಾರ? ಅವ್ರ ಮೇಲೆ ಅಟ್ಯಾಕ್ ಮಾಡಿ. ನಾಗೇಂದ್ರ ಪ್ರಸಾದ್ ಅವರೇ, ಗೃಹ ಸಚಿವರು ಹೇಳ್ತಾರೆ, ರಾಜ್ಯದ ಗೃಹ ಸಚಿವರು ಒಂದು ದಿನ ಆದ್ಮೇಲೆ ಇದೆಲ್ಲ ಘಟನೆಗಳು ನಡೆದ 24 ಗಂಟೆ ಆದ್ಮೇಲೆ ಹೇಳ್ತಾರೆ ಇನ್ನು ಮಾಹಿತಿ ಕೇಳ್ತಾ ಇದ್ದೀನಿ ಅಂತ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಮಾಡ್ಬೇಕಾಗಿತ್ತು? ನಾನು ಅದನ್ನೇ ಗಂಭೀರವಾಗಿ ಕೇಳಬೇಕು ಅಂತಿದ್ದೀನಿ. ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆಗಳು ಎಲ್ಲೋ ಒಂದು ರೀತಿ ಮೇಲಿಕ್ಕೆ ಎದ್ದು ಕಾಣಿಸ್ತಾ ಇದೆ ಅಂತಕ್ಕಂಥ ಅವ್ರ ಹೇಳಿಕೆಗಳ ಮೇಲೆ ಡಿಪೆಂಡ್ ಆಗ್ತದೆ. ನಾನಂತೂ ವೈಯಕ್ತಿಕವಾಗಿ ಹೇಳ್ತಾರೆ ಅವ್ರ ಹೇಳಿಕೆಗಳ ಮೇಲೆ. ನಾನು ಕೇಳ್ತಾ ಇರ್ತಕ್ಕಂಥ ಗಂಭೀರವಾದ ವಿಚಾರ, ಒಬ್ಬ ಶಾಸಕನಾಗಿ ಒಂದು ಸದನದಲ್ಲಿ ಅವ್ರಿಗೆ ನೀವು ಯಾವುದೇ ರೀತಿಯಾದಂಥ ಅವ್ರ ಭದ್ರತೆ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯನಿಗೆ ಏನಾದ್ರೂ ಈ ಪರಿಸ್ಥಿತಿ ಆದರೆ ಅವನ ಗತಿ ಏನು ಅಂತಕ್ಕಂಥ ಮೊದಲನೇದು. ಎರಡನೇದು, 11 ಗಂಟೆಗಳ ಕಾಲ ತಾವು ತಿರುಗಿಸಿದ್ರಿ. ಎಷ್ಟು? 11 ಗಂಟೆಗಳ ಕಾಲ ತಿರುಗಿಸಿದ್ದೀರಾ. ಎಲ್ಲೋ ಕ್ರಷರ್ ಹತ್ರ ಕರ್ಕೊಂಡು ಹೋಗ್ತೀರಾ, ಅಲ್ಲಿಂದ ಗದ್ದೆಗೆ ಕರ್ಕೊಂಡು ಹೋಗ್ತೀರಾ. ಈಗ ಒಂದು ಸ್ಟೇಷನ್ ಅಲ್ಲಿ ಇದ್ರೆ ಒಂದು ಪೊಲೀಸ್ ಅವರು ಏನೋ ರಕ್ಷಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಕ್ಕೆ ಹೇಳ್ಬೋದು. ನೀವು ಗದ್ದೆ ಅಂತ ಜಾಗದಲ್ಲಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಒಂದು 10 ಜನ 15 ಜನ 20 ಜನ 50 ಜನ ಬಂದ್ರೆ ಪೊಲೀಸ್ ಅವ್ರು ಏನ್ ರಕ್ಷಣೆ ಕೊಡ್ತಾರೆ? ನಾಳೆ ಬೆಳಿಗ್ಗೆ ಏನಾದ್ರೂ ಅವ್ರ ಮೇಲೆ ಹಲ್ಲೆ ಆಗಿ ಏನಾದ್ರೂ ಪ್ರಾಣಾಪಾಯ ಆಗಿದ್ದಿದ್ರೆ ಯಾರು ಇದಕ್ಕೆ ಹೊಣೆಗಾರಿಕೆ ಆಗ್ತಾ ಇತ್ತು? ಅಂತ ಜನಪ್ರತಿನಿಧಿಗಳಿಗೆ ಇಂಥ ಒಂದು ಸರ್ಕಾರದಲ್ಲಿ ಯಾವುದೇ ರೀತಿಯಂತ ಸೇಫ್ಟಿ ಇಲ್ಲ ಅಂತಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಇವತ್ತು ಬರುತ್ತೆ. ಆಗ್ಲೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಒಂದ್ಸತಿ ನಿಮ್ಮ ಇತಿಹಾಸವನ್ನು ತೆಗೆದು ನೋಡಿ, ಸದನಗಳಲ್ಲಿ ನೀವು ಮಾತಾಡಿರ್ತಕ್ಕಂಥ ಮಾತುಗಳು ಏನೇನು ಇತಿಹಾಸ ಅಂತಕ್ಕಂಥ ಗೊತ್ತಾಗುತ್ತೆ. ಇವತ್ತು ಸಿ.ಟಿ. ರವಿ ಅವ್ರು ಪದೇ ಹೇಳ್ತಿದ್ರು, ಸಿ.ಟಿ. ರವಿ ಹೇಳಿರ್ತಕ್ಕಂಥ ಸಿ.ಟಿ. ರವಿ ಹೇಳ್ತು, ಒಂದ್ಸತಿ ನಿಮ್ಮ ಇತಿಹಾಸ ತೆಗೆದು ನೋಡಿ ಸ್ವಾಮಿ, ಯಾವ ಸಂದರ್ಭಗಳಲ್ಲಿ ಯಾವ ಪದಗಳು ನೀವು ಬಳಕೆ ಮಾಡಿದ್ದೀರಾ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ಸಾರ್ವಜನಿಕರು ಒಕ್ಕೊರಲಿಂದ 6 ಕೋಟಿ ಜನ ಕೇಳ್ತಾ ಇದ್ದಾರೆ. ಜನಪ್ರತಿನಿಧಿಗೆ ಈ ರೀತಿ ಆಗೋದಾದ್ರೆ ಜನಸಾಮಾನ್ಯಗಳ ಪರಿಸ್ಥಿತಿ ಏನು ಅಂತಕ್ಕಂಥದಕ್ಕೆ ಅವ್ರು ಉತ್ತರ ಕೊಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಲಿ ಸೇಫ್ಟಿ ಇಲ್ಲ ಅನ್ನೋದಕ್ಕೆ ಅವ್ರು ಅಲ್ಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ತಿಳ್ಕೊತೀವಿ ಅಂತ ಹೇಳಿ. ಹಾಗಾದ್ರೆ ನೀವು ಏನ್ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಸೇಫ್ಟಿ ಇಲ್ಲ ಅನ್ನೋ ಕಾರಣಕ್ಕೆ ಬೆಳಗಾವಿ ಪೊಲೀಸರು 11 ಕಿಲೋಮೀಟರ್ 4 ಜಿಲ್ಲೆಗಳಲ್ಲಿ ಮಧ್ಯರಾತ್ರಿ ಇಡೀ ಬೆಳಗಿನ ಜಾವದವರೆಗೂ ಕೂಡ ಒಬ್ಬ ಶಾಸಕನನ್ನ ಸುತ್ತಿಸ್ತಾರೆ ಅಂತಂದ್ರೆ ಇದು ಏನಿದೆ ಬನಾನಾ ರಿಪಬ್ಲಿಕ್ ಆಗೋಗಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ. ಜೊತೆಗೆ ಇದ್ರ ಜೊತೆಗೆ ಇದು ದ್ವೇಷ ರಾಜಕಾರಣಕ್ಕೆ ನಾಂದಿ ಆಯ್ತಾ? ಲೆಕ್ಕ ಚುಕ್ಕ ಮಾಡ್ತೀನಿ ಇದ್ರು ಸಿ.ಟಿ. ರವಿ. ಯಾಕೆ ಹಂಗ ಹೇಳಿದ್ರು?